ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀಸ್ ಕಿಚನ್. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲು ಜುಣ್ಕದ ವಡೆ ಮಾಡೋಣ. ಅದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದು ನೋಡ್ಕೊಂಡು ಬರೋಣ. ಜುಣ್ಕದ ವಡೆಗೆ ಬೇಕಾಗಿರೋದು ಮೇನು ಕಡಲೆ ಹಿಟ್ಟು ಮತ್ತು ಈರುಳ್ಳಿ, ಸ್ವಲ್ಪ ಬಿಳಿ ಎಳ್ಳು ಮತ್ತು ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಮಾಡ್ಕೊಂಡಿರೋದು, ಗ್ರೀನ್ ಚಿಲ್ಲಿ ಪೇಸ್ಟು, ಮತ್ತು ಇಲ್ಲಿ ಇದು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಕೊತ್ತಂಬರಿ. ಬನ್ನಿ ಮಾಡೋಣ. ಮೊದಲಿಗೆ ಒಂದು 2-3 ಸ್ಪೂನು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಬಿಸಿಯಾಗಿದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿ ಅದು ಸ್ವಲ್ಪ ಚಟ್ಪಟ್ ಸೌಂಡ್ ಆಗಿದ ತಕ್ಷಣ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ನೀವು ಪಲ್ಯ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ನಮ್ಮ 2-3 ಜನಕ್ಕೆ ಈರುಳ್ಳಿ ಚಿಕ್ಕದಾಗಿರೋದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟು, ಸ್ವಲ್ಪ ಅರಿಶಿಣ ಪುಡಿ ಕಲರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಯಾವ ಥರ ಖಾರ ತಿಂತೀವಿ ಅದಕ್ಕೆ ನಿಮ್ಮ ಮನೇಲಿ ಯಾವ ಥರ ಖಾರ ತಿಂತೀರಾ ಅದ್ರ ಮೇಲೆ ನೀವು ಖಾರನ ಹಾಕ್ಕೋಬೇಕು. ಮತ್ತು ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು ಈರುಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಆಮೇಲೆ ಕಡಲೆ ಹಿಟ್ಟು ನೋಡಿ, ಕಡಲೆ ಹಿಟ್ಟನ್ನ ಅದು ಡೈರೆಕ್ಟಾಗಿ ಹಾಕಿಬಿಟ್ರೆ ಗಂಟಾಗುತ್ತೆ. ಅದಕ್ಕೆ ಒಂದು ತಟ್ಟೆಲಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕೈಲೇ ಕಲಿಸ್ಕೊಳ್ಳೋಣ. ಅದು ಒಂದು ಸ್ವಲ್ಪನೂ ಗಂಟು ಆಗದೆ ಇರೋ ಥರ ಕೈಯಿಂದ ಕಲಿಸ್ಕೊಳ್ಳೋಣ. ಆ ಥರ ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಈ ಈರುಳ್ಳಿ ಕುದಿತಾ ಇರುತ್ತಲ್ಲ ಇದಕ್ಕೆ ಹಾಕ್ಬಿಡೋದು. ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ವಡೆ ಆಗಬೇಕಲ್ಲ, ವಡೆ ಆಗೋದಕ್ಕೋಸ್ಕರ ಜಾಸ್ತಿ ಹಾಕೋಕ್ಕೆ ಹೋಗ್ಬಾರ್ದು. ಜಾಸ್ತಿ ತಿಳಿ ಆದರೆ ಮತ್ತು ವಡೆ ಮಾಡೋಕ್ಕಾಗಲ್ಲ. ನೋಡ್ತಾ ಇದ್ದೀರಲ್ಲ, ಇಷ್ಟ ಆಗಿದ್ಮೇಲೆ ಚೆನ್ನಾಗಿದು ಒಂದು 2 ನಿಮಿಷ ಕುದಿಯೋಕೆ ಬಿಡೋಣ. ಕುದ್ದಾದ್ಮೇಲೆ ಮತ್ತೆ ಸಿಗೋಣ. ನೋಡಿ, ಈ ಥರ ರೆಡಿ ಆಯಿತು. ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಕೈ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು, ಗಂಟಾಗದೆ ಇರೋಂಗೆ ಮಾಡಿ. ಈ ಥರ ರೆಡಿ ಆಗಿದ್ಮೇಲೆ ಒಂದು ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀವಿ, ಅದಕ್ಕೆ ತಟ್ಟೋದು ಇವಾಗ. ನೋಡಿ, ಬಿಸಿ ಇರುತ್ತಲ್ಲ ಅದೇ ಸ್ಪೂನಿಂದಾನೇ ಸ್ವಲ್ಪ ನಮ್ಗೆ ಎಷ್ಟು ದಪ್ಪ ಬೇಕು ಅದ್ರ ಮೇಲೆ ಮತ್ತೆ ಬಿಳಿ ಎಳ್ಳುಗಳನ್ನ ಮೇಲ್ಗಡೆ ಉದುರಿಸೋಣ. ಹಾಕಿ ಒಂದು ಸ್ವಲ್ಪ ಆ ಥರ ತಟ್ಟಬೇಕು, ಅಂದರೆ ಎಳ್ಳು ಅಲ್ಲಿ ಅಂಟ್ಕೊಳ್ಳೋ ಥರ ತಟ್ಟಬೇಕು. ಸ್ವಲ್ಪ ಅದು ಬಿಗಿಯೋವರೆಗೂ ಸ್ವಲ್ಪ ಗಾಳಿ ತಣ್ಣಗಾಗೋವರೆಗೂ ಬಿಡೋಣ. ಆಗಿದ್ಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ತಣ್ಣಗಾಗಿದೆ, ಅದನ್ನು ಕಟ್ ಮಾಡೋಣ. ಜುಣ್ಕದ ವಡೆ ಯಾವ ಥರ ಯಾವ ವಡೆ ಶೇಪಲ್ಲಿ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ. ನಾವು ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಜುಣ್ಕದ ವಡೆ ರೆಡಿ ಆಯಿತು ನೋಡಿ. ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ಲು. ಬಿಸಿ ಚಪಾತಿಗೆ ಜೋಳದ ರೊಟ್ಟಿಗೆ ಮಾತ್ರ ಸೂಪರಾಗಿರುತ್ತೆ. ಒಂದು ಸರಿ ಮಾಡಿ ಟೇಸ್ಟ್ ನೋಡಿರಿ.